ನಮ್ಮ ಊರಾಗ ಕಲ್ಮೇಸಪ್ಪಂದು ಏನ್ ಬಂಗಾರದ ಗುಡಿ ಕಟ್ಸ್ಯಾರಪ್ಪ. ಇಂಥ ಊರಾಗ ಸಾಕಾಗಿ ನೋಡ್ರಿ. ಜಲ್ಬೇಕು ಬೇಸ ಕೆಲಸ ಮಾಡೋದು ಸಾಕಾಗಿ. ಅಲ್ರಿ ಒಂದು ಮುಂಜಾನೆಗಿಂತ ಈ ಊರಾಗ ಹೆಣ್ಣ ಹುಡ್ಕಾಕತ್ತೆ ನಮ್ಮ ಹತ್ತಿ ಹೊಲ ಕಳೀತಿ. ಯಾಕ ಒಂದಾರ ಸಿಗ್ಬೇಕು ಬ್ಯಾಡ್ರಿ. ಹಿಂಗ ಮುಂದೆ ಹಿಂಗ ಆದ್ರೆ ನಮ್ಮಂತ ರೈತರು ಬದುಕುದಾದ್ರು ಹೆಂಗಪ್ಪ ಅಯ್ಯಪ್ಪ ಮಯ ಲಿಂಗಪ್ಪ ಅಂತೇಳಿ ಅವನವನ ನಮ್ಮಪ್ಪರ ನನ್ನ ಸಾಲಿ ಬಿಡಿ ಮೆಕ್ಕಲ್ ಹತ್ತಿಸ್ಕೊಂಡಿಲ್ಲ ತಾಯಿ. ನನ್ನ ವಾರಿಗೆ ಗೆಳೆಯ ನೋಡಿದ್ರು ಸಿಕ್ಕಾಪಟ್ಟಿ ಸಾಲಿ ಗುಡಿ ಕಲುತ್ತ ಒಂದು ಹೊಂಡ ಗಾಡಿ ತಗೊಂಡು ಹಣ್ಣು ಕುದ್ರಿ ಬಾಲದಾಗ ಹಿಂದೊಂದು ಹುಡುಗಿ ಕುಂದಿರ್ಸಿ ಹೊಂಡ ಹಂಗಾಮನ್ಯಾಗ ಬಿಟ್ಟಾರ್ರಿಪ್ಪ. ನಾನು ನೋಡಿ ಕೈಯಾಗ ಒಂದು ಬಾರ್ಕೋಲ್ ಮುನಿ ಹಿಡ್ಕೊಂಡೆ ಹೆಣ್ಣಾಗಿ ಸಂಬಂಧ ಇರ್ಲಿ ಇರ್ಲಿ. ಈ ಮನ್ಯಾಗ ಸಿಗದಿದ್ರಿ ಎಲ್ಲ ಆತ್ರಿ ಮುಂದೆ ಆಂಜನೇಯ ನಗರದಾಗ ಸಿಗುತ್ತಾವ. ಅಕಸ್ಮಾತ್ ಅಲ್ಲಿ ಸಿಗದಿದ್ರ ಮುಂದೆ ಗೌಳಾದಿ ಹಾರತ್ತು. ಅಕಸ್ಮಾತ್ ಅಲ್ಲಿ ಸಿಗದಿದ್ರ ಅಣ್ಣವ್ರ ಬಂದು ಬರ್ತಾರಿಪ್ಪ. ಯಾಕೆ ಸಾಕಾಗಿ ಸಿಗ್ತಾವ. ಅಲ್ಲವರಾಗ ಏನು ಈ ಬಂಗಾರ ಅಂತ ಹುಡುಗ್ಯಾರ ಮತ್ತು ನನ್ನ ಮ್ಯಾಲ ಬೇಕತ್ತಿಯಲ್ಲ. ನಾ ಏನು ಮಾತಾಡಿ ಅಂತ ಮಾತಾಡಕತ್ತೀನಿ. ನಾ ಏನಾರ ಬೈದ್ ನಾನಿದು, ನಾ ಏನಾರ ಮಾತಾಡಿದ್ ನಾನಿದು, ನಾ ಏನು ಮಾತಾಡ್ದ ನನಗೆ ಈ ನಮ್ಮನೆ ಮಾತಾಡ್ತೇನೆ. ಎಷ್ಟು ಕೊಬ್ಬರು ಮಟ್ಟಿ ನನಗಂತಿಲ್ಲ. ಮೊಚ್ಚದಿಂದ ಬಾಯಿನ ಈ ಬೇಲೂರು ಬಾಲಿ ರಸ್ತೆ ಮೇಲೆ ಬರೋದಿಲ್ಲ ಕಣ್ಣಿಗೆ ಕಾಣಲ್ಲ. ಅವನವನ ರಂಭಾಪುರದ ಮಟ್ಟದ ಹಾರಿ ಬಂದಾಗ ದಕ್ಕ 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 ಮೈ ಮೇಲೆ ಹಕ್ಕ ಬರ್ತಿಲ್ಲ. ಯಾಕೆ ಕತ್ತಿನ ಹೌದನ ಮುಚ್ಚಲೇನ ಬಾಯಿನ ಅಲ್ಲ. ನೀನ ಬಂದು ನನಗೆ ದಡಲ್ಲ ಅಂತ ಹಾಲು ಕೊಡ ಹೊಟ್ಟಿ ಬಡಿಸಿ ಮತ್ತ ಮ್ಯಾಲ ನನ್ನ ಬಯ್ಯಾಕತ್ತೀಯಲ್ಲ. ಹಿಕ್ಕಟ್ಟು ನಮಗ್ ಕೊಡಬಾರದು ಅಂತಂದ್ರ ನಮ್ ಹಿಗ್ಗೂಟ ಲೂಸ್ ಮಾಡಿ ಜಿಗದು ಜಾಡ್ಸಿರಿ ಅಂದ್ರ ನಿನ್ ಮೈಯಾರ ಜಾಟು ಗುಡ್ಡ ಸೇರಿತೇವ್ವ ಯಕ್ಕ. ಯಪ್ಪ ತಮ್ಮ ಹೆಣ್ಣ ನೀನು ಜಿಗುದು ನನಗೆ ಜಾಡ್ಸೋದ್ರಾಗ ನನ್ನ ಜಿಡ್ಡು ಗುಡ್ಡ ಜಿಟ್ಟಾದಿರೋದಲ್ಲ. ಗುಂಟೇಶ್ವರ ಕಣ್ಣಲ್ಲ ಅಂತ ಕೊಂದ ಮಂದಿ ಜನ ಕೈ ಮುಗಿದು ಗಾಳಿ ಹಿಡಿತಾರಪ್ಪ. ಸೂರಿಸಬೇಕಾರ ನಾನು ಯಾರನ್ನು ತಿಳ್ಕೊಂಡಿ ನಮಗೆ ಮಾತಾಡಕತ್ತೀನಿ ನೀನು. ಅಲ್ಲ ನನಗೆ ಯಾರನ್ನು ತಿಳ್ಕೊಂಡಿ ನೀನು. ಎಮ್ಮೆಲ್ನ ಕೈ ಕೆಳ ಕೆಲಸ ಮಾಡೋ ಕಾರ್ಪುರದ ಮಗಳ ಚಂದ್ರಿ ಅಂದ್ರೆ ಅದು ನಾನ. ಅಲ್ಲ ನೀ ಹೇಳು ಲೆಕ್ಕ ನೋಡಿದ್ರ ನೀನ ಎಮ್ಮೆಲ್ಲೆ ಮಗಳ ನಾ ತಿಳ್ಕೊಂಡಿದ್ನೆ. ಯಕಶ್ಚಿತ್ ಒಬ್ಬ ಕಾರ್ಪುರದ ಮಗಳಾಗಿ ಎಷ್ಟು ಮಾತಾಡ್ತೀಯಲ್ಲ. ಮತ್ತ ನಾ ಯಾರಂತ ಗೊತ್ತೈತೆ ನಿನಗ? ನೀನ್ ಯಾರಪ್ಪ ಅಂತ ಮಹಾನುಭಾವ. ಇದ ಊರಾಗನ ಗಂಡ್ ಗಚ್ಚಿ ಹಾಕೊಂಡ ಗಂಟಿ 2 ಎಕರೆ ಎಂಟಿ ಹೊಡೆದು ಕಿಲಾಡಿ ಗಂಡು ಅಂತ ದುರ್ರು ಕೊಟ್ಟಾರು ಈ ಚಲಗಾರ ಚಣ್ಣಗ. ಅದೆಲ್ಲ ಇರ್ಲಿ, ನೀನು ಯಾಕಂದ್ರೆ ಕಣ್ಣಿನ ಗಂಡಸ್ಕಂಡ ಕಾಣಕತ್ತೀನಿ. ನಾನು ಹೆಂಗುಸದಿನಪ್ಪ ಗೊತ್ತಾತು. ಏನು ನೋಡಿ ಗೊತ್ತಾಯ್ತು. ಅದ ಕಣ್ಣಿಗೆ ಕಾಣುತ್ತವ್ಳು ಹಿಂತಿಂತಾವ್ 2 ಜೋತ್ ಬಿದ್ದಾವ. ಏನಲ್ಲ ಜೋತ್ ಬಿದ್ದಾವು ಅವ ಚುಕ್ಕುಮೆ ಚುಕ್ಕುಮೆ ಅವ ನೋಡ ಅವನ ನಾನು ಅಂದಿದ್ದು ಅದ. ಅಲ್ಲ ಚಂದ್ರಿ, ನಮ್ಮ ಹತ್ತಿ ಹೊಲ್ನಾಗ ಒಂದ್ ಸ್ವಲ್ಪ ಕೆಲಸ ಐತಿ ಮುಗಿಸ್ಕೊಂಡ್ ಬರೋ ನಡಿಯಲ್ಲ. ಹಂಗಲ್ಲ 100 ರೂಪಾಯಿ ಕೊಡ್ತಾನೆ 100 ರೂಪಾಯಿ. ಹೌದಲ್ಲ ಅಂಡಗಚ್ಚಿ ಮಂಡಿ ಮಿಸಿ ಗಂಡಸ ನನ್ನ ಗುಂಡ ತಗದ ಹಾರಿಗೆ ರಂಗ ಮಗನ ನೀನ್ ಹಂಗ ಜಿಗದು 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 ಬಿದ್ದಿತ್ತು. ಏನಂತ ತಿಳ್ಕೊಂಡಿಲ್ಲ ನನ್ನ 100 ರೂಪಾಯಿ ಕೊಡ್ತ ಬರಕ ನನ್ನ ಆ ಲಿಸ್ಟಿಗೆ ಸೇರಿದ ಹೆಣ್ಣಂತ ತಿಳ್ಕೊಂಡಿ ನನ್ನ. ಚಂದ್ರಿ ನೀ ಯಾಕೆ ನಾನು ನಿನ್ನ ನಮ್ಮ ಹತ್ತಿ ಹೊಲ ಕರೆದಿದ್ದು ನೀನು ತಿಳ್ಕೊಳ್ರು ಆ ಕೆಲಸಕ್ಕಲ್ಲ. ಅಯ್ಯವ್ವ ಮತ್ತೆ ಯಾ ಕೆಲಸ ಯಪ್ಪ? ನಮ್ಮ ಹತ್ತಿ ಹೊಲ ಕಳೀತಿಗಾಕ ಕಳೆ ಹತ್ತಿ ಹೊಲ ಕಳೀತಿಗಾಕೆ ಚಂದಪ್ಪ. ನೀನು ಹತ್ತಿ ಹೊಲ್ದಾಗ ಅಷ್ಟು ಹುಲ್ಲು ಬೆಳೆ ಮಟ್ಟ ನೀರ್ ದಬ್ಬ ಹಾಕ್ಯಾರ ಮಕ್ಕಂಡಿದ್ದೇನ? ಅಲ್ಲ ಚಂದ್ರಿ, ಮಾನ್ಯರ ಹಣ ಇದ್ದಾಗ ಹತ್ತಿ ನಿಂತು ಹರಿಗಿ ನೀವು ಮತ್ತೆ ಬಾಳ್ಬೇಕಿತ್ತಲ್ಲಿ. ನೀ ಹರಗಿದ ಪಾಡಿಲ್ಲ ಅನಸ್ತತಿ, ರಟ್ಟಿ ಕುಂಟಿ ಚಲೋ ಇಲ್ಲ ಅನಸ್ತತಿ. ಚಲೋನ ಇತ್ತು, ಬಾಳ ಚೂಪ್ ಮಾಡ್ಸಿದ್ದಿ. ಅವ ಚಲೋದಂಗ ಹಣದಿಲ್ಲ. ಏನ್ ಮಾಡ್ತೀವಿ ಬಿಡ್ಲೆ, ಚೂಪ್ ಇದ್ರೆ ನಮ್ಮೂ ಕಂಬಾರ ಒಬ್ಬ ಅಂತವನ್ನ ಕುಡಿಯಾಲ ಏನ್ ಮಾಡೋದು.
ನಾಳಿಂದ ಹೋಗಿ ಚಲೋತ್ನ ಹಣದಾರ ಕೊಡಪ್ಪ ಅಂತ ಹೇಳ. ಏ ಯಾರು ಹೆಣಸ ಕೇಳಿ ಬಂದ ನನಗೆ ಹೊಲ್ದಾಗ ಕುಡಿದ್ಕೆ ನಮ್ಮ ಮಂಡಾಗ ಚಲೋ ಉಕ್ಕಿಂದ ಉತ್ತಣ ಮಾಡಕ್ ಹೇಳಿ ನಮಗ್ ಮತ್ತ ಪೇಶಂಗ ಮಾಡು. ಫಸ್ಟ್ ಅವನು ಹೊಲ್ದಾಗ ಹೂಡಿ ಬಾ, ಆಮ್ಯಾಲ ನಿನ್ ಹೊಲ್ದಾಗ ಹೂಡು. ಮೊದಲ ಹುಡ್ಕೊಂಡು ಹೊಲ್ದಾಗ ಹುಡ್ಕೊಂಡು ಹಿಂದಾಗಡೆ ಮಂದಿ ಹೊಲಕ್ ಹೋಗುದು. ಅಂದ್ರೆ ಈಗ ನೀನು ಹೊಲಕ್ಕೆ ಬಂದು ನನ್ನ ಕಳಿ ತೆಗಿ ಅಂತ ಹೇಳಕತ್ತೀನಿ. ಏ ಚೆನ್ಯ, ನಾಯಿ ನಿನ್ನಂಗೆ ಶಾಲೆ ಕಲಿಲಾರ್ದ ಮಡ್ಡ ಗುಡಿ ಗುಡಿ ಅಂತ ತಿಳ್ಕೊಂಡಿ ನೀನು. 4ನೇ ಕ್ಲಾಸ್ 6 ವರ್ಷ ಓದಿ ಇಡೀ ಶಾಲೆಗೆ ನಂಬರ್ 1 ರ್ಯಾಂಕ್ ಸ್ಟೂಡೆಂಟ್ ಅಂತ ಹೆಸರು ತಗೊಂಡಿನಿ ಕೇಳು. ಯಾಕೆ ನೀವು ಮನುಷ್ಯರಿಗೆ ಹುಟ್ಟಿಲ್ಲ? ನಮ್ಮ ಪೊಲಗ ಬಂದು ಕೇಳಿ ಬಂದು ಹೇಳು. ಆಮೇಲೆ ಈ ಶಾಲೆ ಕಲತವ್ರು ಶಾಲಿ ಗುಡಿ ಕಲತವ್ರು ಎಲ್ಲಾರು ಒಟ್ಟಿಗೆ ತಿನ್ನೋದು ಅಣ್ಣನ ಇದನ್ನ ಮೊದಲು ತಿಳ್ಕೊರಿ. ಅಲ್ಲ ಶಾಲಿ ಕಲತವ್ರು ಹೊಲಕ್ ಹೋಗ್ಬಾರ್ದಂತ ಯಾವ ದನ ದವಾಖಾನ್ಯಾಗ ಕಾನೂನು ಬರೋದು ಹಚ್ಚಾರಪ್ಪ. ಅಲ್ಲ ಈ ಶಾಲಿ ಕಲ್ತವ್ರಿಗೆಲ್ಲ ಇದೊಂದು ಗತ್ ಸಿಕ್ಕಿಬಿಟ್ಟೈತಿ. ಏನಂತ? ತಂದೆ ತಾಯಿ ಖರ್ಚು ಮಾಡಿ ಶಾಲಿ ಗುಡಿ ಕಳಿಸಿದ್ರೆ ಈ ಯಾವ್ದಾರ ಒಂದು ಹುಡುಗರು ಸೆಟ್ ಮಾಡ್ಕೊಂಡು ಗಾಡಿ ಮೇಲೆ ಕುತ್ಕೊಂಡು ಬರ್ರ ಅಂತ ಹೇಳಿ ಸಿನಿಮಾ ಟಾಕೀಸ್ ಬೇಕಿರಿ. ಇತ್ತಿತ್ಲಾಗಂತೂ ಆ ಚಲವಿನ ಛತ್ರಿ ಬಂದು ನಮ್ಮ ಸಣ್ಣ ಸಣ್ಣ ಹುಡುಗಿಯಾರ ಹಾಳು ಹೋಗ್ಯಾರಿ. ಅದ ಚಲವಿನ ಛತ್ರಿ. ಅದಕ್ಕೆ ನಿನಗೆ ಶಾಲೆ ಕಲಿಬೇಕನ್ನೋದು. ಶಾಲೆ ಕಲಿಯೋದೆಲ್ಲ ಮಾಡೋದಲ್ಲಿ ಏನ್ ಬೇಕು ಅದನ್ನ ಮಾತಾಡ್ಬಿಡ್ತೀರ ಹೋಗ್ಬಿಡ್ತು. ಅದು ಚಲವಿನ ಛತ್ರಿ ಅಲ್ಲಪ್ಪ, ಚಲವಿನ ಚಿತ್ತಾರ ಅಂತ. ಮತ್ತು ನಿಮ್ಮ ಅಪ್ಪನ ಛತ್ರಿ ನಾನು ಚಲವಿನ ಛತ್ರಿ ಇಲ್ಲ ಅಂದದ್ದು. ಯಾ ಛತ್ರಿ ಯಾಕರ ಆಗೋಲ್ದಕ್ಕ ಶಾಲೆಗೆ ಯಾಕೆ ಹೋಗಿಲ್ಲ ಮೊದಲು ಅದನ್ನ ಹೇಳಿ. ಅಯ್ಯೋ ಚಂದ್ರಿ, ಅದ್ರದೊಂದು ದೊಡ್ಡ ಕಟ್ಟಿನ ಐತಿ ಬಿಡ ಯವ್ವ. ಸಣ್ಣದ ಮಾಡಿ ಹೇಳೋ ಯಪ್ಪ. ನಮ್ಮ ಓಣ್ಯಾಗ ನಮ್ಮ ವಾರಿಗೆ ಹುಡುಗರೆಲ್ಲ ಸಾಲಿ ಗುಡಿಯಾಗ ಕಲಿಯಕ್ ಹೋಗ್ತಿದ್ರ. ನಿನ್ನ ವಾರಿಗಾರ ನಮ್ಮ ಅಪ್ಪಗ ಅದೇನು ಸಿಟ್ಟು ಬಂತು ಏನೋ ಅವನ್ನ ನಾನು ಬಲ್ಲಂಗ ಬಾಯಿ ಬಂದಂಗ ಬೈದ, ಏ ಮಗಳ ನಾನು ಸಾಲಿ ಕಲ್ತಿಲ್ಲ ನೀನು ಸಾಲಿ ಕಲೀಲಿಲ್ಲ ಮಗನ. ನಮ್ಮ ಓಣ್ಯಾಗ ಹುಡುಗರು ಎಲ್ಲ ಸಾಲಿ ಹೊಟ್ಟಾವು, ನೀನು ಅವ್ರ ಹಿಂಬಾಲಿ ಹೋಗ ಅಂದ. ನಾನು ಹೋಗಿ ಸಾಲಿ ಕೋಲ್ಯಾಗ ಕುಂತ್ಕೊಂಡಿದ್ದೆ. ಅವಾಗ ಚೀಟರ್ ಬಂದವ್ರು ಅಂದ್ರ, ನೋಡಿ ಮಕ್ಕಳೇ ನಿಮಗ 50 ಅಜ್ಞಾನದ ಬಗ್ಗೆ ಪಾಠ ಹೇಳ್ತೇನೆ. ಎಲ್ಲಾರು ನಿಮ್ಮ ಬಿಚ್ಚಿ ಬಿಚ್ಚಿ ಅಂದ್ರ ಎಲ್ಲಾರು ನಿಮ್ಮ ಅರಿಬಿ ಬಿಚ್ಚಿ ಅದ್ದಿಲ್ರಿ ಅಂದ್ರ ಅದ ಅಜ್ಞಾನದ ಪಾಠ ಅಲ್ಲ ಚೆನ್ನ, ವಿಜ್ಞಾನದ ಪಾಠ. ಈಗನ ಹೇಳಂದೇನು ಮುಂದೆ ಹೋಗಿ ಅದಕ್ಕ ಅವಾಗ ನಾನು ಎದ್ ನಿತ್ತು, ಅಲ್ರಿ ಚೀಟರ ನೀವು ನಿನ್ನ ಮುಗಿಸ್ಕ ಆಮೇಲೆ ನಾ ಮುಗಿಸು. ಅದು ನಮ್ಮ ಬಾಯಿಗೆ ಬೆಣ್ಣಿ ತಿನ್ನಂಗ ಆಗ್ಬಿಟ್ಟು ದಪ್ಪ ಆಗ್ಬಿಟ್ಟಲ್ಲ. ಅಲ್ರಿ ಶೀಟ್ರ, ನೀವು ಅಜ್ಞಾನದ ಬಗ್ಗೆ ಪಾಠ ಮಾಡೋದಕ್ಕೂ ನಾವು ಅರಿಬಿ ಬಿಚ್ಚಿ ಎದ್ ನಿಲ್ಲೋದಕ್ಕೂ ಏನೇನು ಸಂಬಂಧ ಅಂತ ಕೇಳಿದೆ. ಅವಾಗ ಅವ್ರು ಹೇಳಿದ್ರು, ನೋಡ್ತಮ್ಮ, ಮಾನವನ ದೇಹದ ಭಾಗಗಳ ಬಗ್ಗೆ ತಿಳಿಸಿ ಪಾಠ ಮಾಡಿದ್ರ ನಾಳೆ ಪರೀಕ್ಷೆದಾಗ ಬರೆಯಾಕ ಅನುಕೂಲ ಆಕೈತಿ ಅಂತ ಹೇಳಕ್ಕೆ. ಅದಕ್ಕೆ ನೀನಂದಿ? ಅದಕ್ಕೆ ನಾನು ನೋಡ್ರಿ ಟೀಚರ್, ಮಾನವನ ದೇಹದ ಭಾಗಗಳನ್ನು ಗುರುತಿಸಿ ಅಂತ ನಾಳೆ ಪರೀಕ್ಷೆದಾಗ ನಮ್ಮನ್ನು ಪಾಠ ಕೇಳಿದಾರ ಬರೀತೇವ್ ಬಿಡ್ರಿ. ಆದ್ರೆ ಹೆಣ್ಣಿನ ದೇಹದ ಭಾಗಗಳನ್ನು ಗುರುತಿಸಿ ಅಂತ ನಮ್ಮನ್ನು ಕೇಳಿದ್ರೆ ನಾವು ಹೆಂಗ ಬರೀದ್ರಿ? ನೀವು ಅದು ಬಿಚ್ಚಿದ್ರೆ ನಾವು ಹೆಂಗದಾವತ್ ಓಡ್ಯಾರ. ಯಾಕಂದ್ರೆ ನಾಳೆ ನಮಗೂ ಬರೆಯಾಕ ಅನುಕೂಲ ಆಗ್ತೈತಿ. ಬಷ್ಟೇ ಪುತ್ರ ಏನಂದ್ರೆ ನೀನು ಮುಂದೆ ಹೇಳ್ತಾರೆ ಚಂದ್ರಿ, ಕೈಯಾಗ ಒಂದು ಬಡಗಿ ತಗೊಂಡು ಬೆನ್ನು ಹತ್ತಿದ್ರ ಜಿಗ್ತಾ ಜಿಗದ್ ಪಾರಾಗಿ ಹೋದವ ಇನ್ನೂ ಮಠ ಅಂತ ಹೇಳ. ನಿನ್ನ ಮಾತು ಕೇಳಿದ್ರ ಆ ಟೀಚರ್ ನಾನ ಯಾಕೆ ಆಗಬಾರ್ದಾಗಿತ್ತು ಅನ್ಸ. ಯಾಕೆ ನಿನ್ನ ಅರ್ಬಿ ಬಿಚ್ಚಿದ್ಯಾ? ಇಲ್ಲ, ನೀ ಅರ್ಬಿ ಬಿಚ್ಚಿದ್ ಹೆಂಗಿತ್ತು ಅಂತ ನೋಡಾಕ ಬರ್ತಿದ್ದೆ. ನೋಡಿ ಬಂದಿದ್ದೀನಿ, ಅಪ್ಪಗೊಂಡು ಬರ್ತಿದ್ದೇನೆ ಚೆನ್ನ. ಯಾಕೆ ಹೋಗಿದ ನನ್ನ ಎದಿ ಆಗ ಬಿಲಿ 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 ಅಂತ ಮಾತಾಡಕತ್ತಿಬಿಟ್ಟೆ. ಯಾಕೆ ಇನ್ನು ಜೂನ್ ಜುಲೈ ಮುಂದೈತಿ? ಯಾಕೆ ಏನೋ ಗೊತ್ತಿಲ್ಲ. ಬೇಕಾದ್ರೆ ನೀನ ನನ್ನ ಎದಿ ಮೇಲೆ ಕೈ ಇಟ್ಟು ನೋಡ್ಬಾ. ಯವ್ವ ಬ್ಯಾಡ ಬಿಡ, ನಾನು ಹೆಂಗಾರ ಒಮ್ಮೆ ಮಳಿಗೆ ಅದ ಯಾಕಾಗತ್ತಿ? ಒಂದ ಮಾಡಿ ಜುಮ್ ಜುಮ್ಮ ಜುಮ್ 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 ಜುಮ್ಮ ಜುಮ್ ಜುಮ್ಮ ಏನೋ ಒಂದು ಅಂತಿದ್ವಿ ಹಣ್ಣು ಬಿಡು ತೋರಿ
ಸಂಗೀತ ನೀಪ ಜರಪಿ ನೀಪ ನಾಡು ಈಗ ನಾಡು ನೀನು ಬೇರೆ ಬೇರೆ ಈಗ ನನ್ನ ಜೈತು ಜೋಗದ್ಗರೆಂತು ನಿನ್ನ ಪ್ರೀತಿ ಕರದೈತು ಮೂಡಿ ಹಾಡಿ ಬಾಳು ನನ್ನ ಜೋಗದ್ ಕರೆಂಟ ನಿನ್ನ ಪ್ರೀತಿ ಸ್ವೀಕರಣಂಟ ಮೂಡಿ ಹಾಡಿ ಬಾಳುವ ಹಾಡಿ ಕುಣಿದು ನಲಿಯುವ ಮೂಡಿ ಹಾಡಿ ಬಾಳುವ ಹಾಡಿ ಕುಣಿದು ನಲಿಯುವ ಹೊಡಿತೋ ಯಪ್ಪ ಚಾನ್ಸ್ ಹೊಡಿತೆ ಹೊಡೆದ ಬಾಳ ಏನ್ ಮಾಡ್ಬೇಕು ಈಗ ಆಗೈತೆ ಬಾ ಚೆನ್ನೆ ಕಡಿ ತೆಗಿಯಕ್ ಹೋಗೋಣ ಹೋಗ್ ನಡಿಲ್ಲ ಹೋಗೋಣ ನಡಿಲ್ಲ ಕೊಡಕ್ ಹಂಗ ಹೋದ್ರಿ ಎಲ್ಲ ನೋಡಿರ ನನ್ ಚಲೋ ಏನಾಕತ್ತಪ್ಪ ಎಲ್ಲಂತ ಅಲ್ಲೇ ಅದ್ ಯಾಕೆ ಅನ್ನಕತ್ತೈತಪ್ಪ ಮಳಿ ಚಳಿ ಗಾಳಿ ಬಡ್ಕೊಂಡೈತಿ ಉಪ್ಪು ಖಾರ ತಿಂದೈತಿ ಅದಕ್ಕ ಚಲೋ ಚಲೋ ಮೆಣಸಿನಕಾಯಿ ಹೊಡೆದೈತಿ ಅದಕ್ಕ ಚಿಕನ್ ಕಬಾಬ್ ಹೊಡೆದೈತಿ ಅದಕ್ಕೆ ಒಂದು ಮಣಿ ಜುಮ್ ಜುಮ್ ಯಾಕ ಹುಡುಗ ಮೈಯಾಗ ಹಾಕೈತಿ ನಾಲ್ಕು ದಿನ ಮಾತು ಮಾತು ನಿಂಗೈತಿ ಹೆಚ್ಚಿಗೆ ಮಾತು ಬೇಡ ಮೊದಲ ತಲೆ ಕೆಟ್ಟೈತಿ ಹಂಗನ ಬೇಡ ಇದೀಟ ಹುಚ್ಚ ಹಿಡಿದು ಮಗನ ಪೂರ್ತಿ ಹಿಡಿಸಾದ ಆಡಲೇನಲ್ಲ ನಿನಗ ಚಿನ್ನ ಒಮ್ಮೆರ ನಕ್ಕ ಬಿಡಪ್ಪ ಅಂತ ನಗ್ತಾರ ನಾ ಮಗಳಿಗಿಂತ ಮಾರು ದೂರ ಓಡಕ್ಕಿಲ್ಲ ಮುಚ್ಚ ನಾ
ನಾ ಕಿಲೋಮೀಟರ್ ವಾಕಿಂಗ್ ಹೋಗಿ ಬಂದು ಇಲ್ಲ ತ್ರಾಸಕತೆ. ಅಕ್ಕ ಹುಡುಗ ಮೈಯಾಗ ಹ್ಯಾಂಗೈತಿ ಹತ್ತು ಜನವ ಢಮ ತುಣಿ ಬಹುಗ ಗೊತ್ತಾದ್ರೆ ಮನುಷ್ಯರ ಗಾಳಿ ತೆಗೆದುಕೊಂಡು ಸುಡುಗಾಡಲು ಸೇರಿಕೊಳ್ಳುತ್ತಾರೆ. ಏಕೆ ಗೊತ್ತಾ? ಈ MLA ರಂಗಗೌಡನ ರಣರಂಗದಲ್ಲಿ ಎದೆಗಾದ ಹುಟ್ಟು ನಿಂತು ನನ್ನ ಜೊತೆ ಯುದ್ಧ ಮಾಡುವ ಗಂಡು ಈ ಹಳ್ಳಿಯಲ್ಲಿ ಹುಟ್ಟಿಲ್ಲ. ಮುಂದೆ ಹುಟ್ಟುವುದೂ ಇಲ್ಲ. ಅಂತದ್ರಲ್ಲಿ ಇದರಲ್ಲಿ ನನ್ನನ್ನು ಎದುರಾಕಿಕೊಳ್ಳುತ್ತಿದ್ದಾನಲ್ಲ ಆ ರಾಜೀವ 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 ಈ ಯಮರಾಜನನ್ನು ಅದಷ್ಟು ಹಾಕಿಕೊಂಡು ಬದುಕುತ್ತೇವೆ ಮಗನೇ. ಬದುಕು ಈ ನಿನ್ನ ಬದುಕಿದ ಬಾಳಿಗೆ ಮುಳ್ಳು ಮೇಲೆ ಹಚ್ಚಿ ನನ್ನ ಕಾಗದರ್ಪಣೆ ನಿನಗೆ ಅರ್ಪಣೆ ಮಾಡದಿದ್ದರೆ ನನ್ನ ಹೆಸರು ಈ ರಂಗಿನ ರಂಗದ ರಂಗೇಗೌಡನೇ ಅಲ್ಲ. ಯಾಕೆ ಬರ್ತಿದ್ದೆ? ಏನಾಯ್ತು? ಅದೃಷ್ಟ ನಿಮ್ ನೋಡ್ಕೊಂಡು ನಮ್ಮ ಮನಿಗ್ ಬಾಗಿಲಿಗೆ ಬಂದೈತ್ರಿ ಗೌಡ್ರ. ಪಡ್ಸಂತಿ ಅದೇನನ್ನೋದು ನೇರವಾಗಿ ಈಗ ಸುತ್ತಿ ಬಳಸಿ ಮಾತನಾಡಿದರೆ ನನಗೆ ಹೇಗೆ ತಿಳಿಯಬೇಕು? ಅದರಿ ದನಿ ನಮ್ಮೂರಿಗೆ ಅದೆಂತಾದ ಪಿಯಾಡಿ ಹಣ್ಣ ಕಂಪ್ನಿ ಬಂದೈತಂತ ನಮ್ಮೂರ್ ಜಮೀನು 300 ಎಕರೆ ಬೇಕಂತ ಕೇಳಾಕ್ ಬಂದಾರ ನೋಡ್ರಿ ಗೌಡ್ರ. ಏನು PID ಕಂಪನಿ ನಮ್ಮೂರಿಗೆ ಬಂದಿದೆ? ಅವರನ್ನು ಕರೆದುಕೊಂಡು ಬರ್ಬೇಕಿಲ್ಲ ಪಡ್ಸಂತಿ. ಅಷ್ಟು ತಿಳಿದಿಲ್ಲ ಮಾರೇನ್ರಿ ಪಡ್ಜಂತಿಗೆ. ನೀವು ಈ ಮಾತು ಹೇಳ್ತೀರನ್ನು ಗೊತ್ತಿದ ಅವ್ರ ನನ್ ಜೋಡಿನ ಕರ್ಕೊಂಡ್ ಬಂದೇನ್ರಿ. ಬರ್ರಿ ಗೌಡ್ರ. ಸಾಹೇಬ್ರ ಸಾಹೇಬ್ರ ನಮಸ್ಕಾರ MLA ಸಾಹೇಬರಿಗೆ. ನಮಸ್ಕಾರ. ಬನ್ನಿ. ಅಂದಾಗೆ ತಮ್ಮ ಹೆಸರು? ನನ್ನ ಹೆಸರು ಹೇಮಂತ್ ಅಂತ. ನಾನು PID ಕಂಪ್ನಿಯಿಂದ ಬಂದಿದ್ದೇನೆ.
ನಿಮ್ಮ ಊರಿನಲ್ಲಿ ನೀಲನಕ್ಷೆ ತೆಗೆದು ನೋಡಿದಾಗ ನಮ್ಮ ಕಂಪ್ನಿಗೆ ಅನುಕೂಲವಾದ ಇದೇ ಜಾಗ ಸರಿ ಎಂದು ತಿಳಿದು ನಿಮ್ಮಲ್ಲಿಗೆ ಬಂದಿದ್ದೇನೆ. ಆದರೆ ಯಾಕೆ ಹೇಮಂತ್, ಏನಾಯ್ತು? ನಾವು ಫ್ಯಾಕ್ಟರಿ ಮಾಡಬೇಕು ಎಂದಿರುವ ಜಾಗದಲ್ಲಿ ಊರಿನ ರೈತರ ಜಮೀನುಗಳಿವೆ. ಆದರೆ ನಿನ್ನೆ ನಾವು ನಕ್ಷೆ ಹಾಕುತ್ತಿರುವಾಗ ನಿಮ್ಮ ಊರಿನ ಒಬ್ಬ ರೈತ ಬಂದು ನಮ್ಮ ಜೊತೆ ಜಗಳವನ್ನು ಮಾಡಿದ. ಯಾವುದೇ ಕಾರಣಕ್ಕೂ ಈ ಜಮೀನು ಕೊಡುವುದಿಲ್ಲ ಎಂದು ಹೇಳಿದ. ಅದಕ್ಕೆ ಈಗ ತಿಳಿದು ನಿಮ್ಮ ಹತ್ತಿರನ ಬಂದಿದ್ದೇನೆ. ಜೊತೆ ಜಗಳ ಮಾಡಿದಳು ಒತ್ತು ಎಳೆದುಕೊಂಡು ಬರಬೇಕಿತ್ತು ಆ ಬಡ್ಡಿ ಮಕ್ಕಳನ್ನು. ಚಿರತೆ ಬಂದ್ರೆ ವೇಗವಿರುತ್ತೆ, ಹುಲಿ ಬಂದ್ರೆ ಗರ್ಜನೆ ಇರುತ್ತೆ, ಸಿಂಹ ಬಂದ್ರೆ ಅಪ್ಪಿ ತಪ್ಪಿ ಬಲರಾಮ್ ಬಂದ್ರೆ ಮೂರು ಒಟ್ಟಿಗೆ ಇರುತ್ತೆ. ಮತ್ತಿನ್ನಾರು ಭಾವ, ಈ ಊರಿನಲ್ಲಿ ಸೊಕ್ಕಿನಿಂದ ಮೆರೆಯುತ್ತಿರುವ ಆ ರಾಜೊಬ್ಬಳು ತಮ್ಮ ಮೈಲಾರಿ. ಏನು? ಆ ರಾಜೊಬ್ಬಳು ತಮ್ಮ ಮೈಲಾರಿಯ? ಎಲ್ಲ ಮಗನೇ ಮೈಲಾರಿ, ಅಷ್ಟು ಸೊಕ್ಕು ಬಂದಿದ್ದೇನೋ ನಿನಗೆ? ನಿನ್ನ ಸೊಕ್ಕನ್ನು ಹೇಗೆ ಕಕ್ಕಿಸಬೇಕೆಂದು ನನಗೆ ಚೆನ್ನಾಗಿ ಗೊತ್ತು. ಕಾಳಿಂಗ, ಲೇ ಕಾಳಿಂಗ, ಹೇಳಿಗೌಡ್ರಿ, ಯಾಕೆ ಕರೆದಿದ್ದು? ಕಾಳಿಂಗ, ಆ ರಾಜಪ್ಪನ ಮನೆಗೆ ಹೋಗಿ ಅವನ ತಮ್ಮ ಮೈಲಾರಿಯನ್ನು ಕರೆದುಕೊಂಡು ಬಾ. ಒಂದ್ ವೇಳೆ ಬರ್ಲಿಲ್ಲ ಅಂದ್ರ ಕೈ ಕಾಲು ಹಗ್ಗ ತಗೊಂಡ್ ಬಿಗದ ಹೆಗಲ್ ಬೇ ಹೋತಗೊಂಬ ಮಗನ. ನೋಡ್ರಿ, ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಕರೆದ ತಕ್ಷಣ ಬಂದರೆ ಸರಿ, ಇಲ್ಲದಿದ್ದರೆ ಅವನ ರುಂಡವನ್ನು ಕತ್ತರಿಸಿ ತಂದು ನಿಮ್ಮ ಪಾದಗಡೆ ಹಾಕುವೆ. ಬರುತ್ತೇನೆ, ಹೇಳಿ. ನೋಡಿ ಮಿಸ್ಟರ್, ನನ್ನ ಹೆಸರು ಹೇಮಂತ್ ಅಂತ. ನೋಡಿ ಹೇಮಂತ್, ನಾವು ಮನಸ್ಸು ಮಾಡಿದರೆ ಆ 300 ಎಕರೆ ಜಮೀನನ್ನು ನಿಮ್ಮ ವಶಕ್ಕೆ ಮಾಡಿಕೊಡುತ್ತೇವೆ. ಆದರೆ ಇದರಲ್ಲಿ ನಮಗೆ ಬರುವ ಲಾಭವಾದ್ರೂ ಏನು? ನೋಡಿ ಸರ್, ಈ 300 ಎಕರೆ ಹೊಲವನ್ನು ನಮಗೆ ಭೂ ಸ್ವಾಧೀನ ಮಾಡಿದರೆ ನಿಮಗೆ ಕೋಟಿ ಕೋಟಿ ಹಣ ಸಿಗುತ್ತದೆ. ಅದೇ ರೈತರ ಭೂಮಿಗೆ ಎಕರೆಗೂ 10 ಲಕ್ಷದಂತ ಖರೀದಿ ಮಾಡಿಸಿ ಕೊಡಬೇಕು. ನೋಡ್ರಿ ಸಾಹೇಬ್ರ, ನೀವ್ ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಕ್ ಹೋಗ್ಬರ್ರಿ. ನಮ್ಮ ದನಿಯಾರ ಮನಸ್ಸು ಮಾಡಿದ್ರು ಅಂದ್ರ ಮುತ್ತೈದೆ ಜನ ಮಕ್ಕಳು ರಂಡ್ ಮುಂಡಿ ಹಾಕಾರ, ರಂಡ್ ಮುಂಡಿ ಜನ ಮಕ್ಕಳು ಮುತ್ತೈದಾರ ಮೊನ್ನೆ ಜೈಗಿ ನೋನ್ಯಾಗ ಒಂದ್ ಹೆಣ್ಮಗಳು ಕೈನ ಮಾಡ್ಯಾರಿ. ಬಾವ, ಹೇಗಾದ್ರೂ ಮಾಡಿ ಕಾರ್ಯವನ್ನು ನೆರವೇರಿಸಲೇಬೇಕು. ಒಂದು ವೇಳೆ ಇದಕ್ಕೆ ಯಾರಾದರೂ ಅಡ್ಡಯಿಸಿ ಬಂದರೆ ಭೂ ಸ್ವಾಧೀನ ಮಾಡುವಕ್ಕಿಂತ ಮೊದಲು ಅವರ ಸಮಾಧಿಯನ್ನೇ ಮಾಡಿಬಿಡುತ್ತೇನೆ. ಗೌಡ್ರೆ, ನೀವು ಹೇಳಿದ ಹಾಗೆ ಈ ಮೈಲಾರಿಯನ್ನು ಕರೆ ತಂದಿದ್ದೇನೆ. ಅದೇನಂತ ವಿಚಾರಿಸಿ. ಬಾ ಮೈಲಾರಿ, ಬಾ. ಇಲ್ಲಿಯ ತನಕ ನಿನ್ನ ದಾರಿಯನ್ನೇ ಕಾಯುತ್ತಿದ್ದೆ. ಹೇಳಿ ಗೌಡ್ರಿ, ನನ್ನ ಕರೆಸಿದ ಕಾರಣ? ನೋಡು ಮೈಲಾರಿ, ನನಗೆ ಸುತ್ತಿ ಬಳಸಿ ಮಾತನಾಡುವ ಅಭ್ಯಾಸವಿಲ್ಲ. ಈ ವಿಷಯ ಮೊದಲೇ ನಿನಗೆ ಗೊತ್ತಿದೆ, ಅದಕ್ಕೋಸ್ಕರ ನೇರವಾಗಿ ಹೇಳುತ್ತೇನೆ. ಅದೇನಂತ ಹೇಳಿ ಗೌಡ್ರಿ. ನೋಡು ಮೈಲಾರಿ, ನಿಮ್ಮಲ್ಲಿರುವುದು ಅದೇ 4 ಎಕರೆ ಜಮೀನು ಮಾತ್ರ. ಅದೇ ಜಮೀನಿನಲ್ಲಿ ಇಷ್ಟು ವರ್ಷ ಕಷ್ಟಪಟ್ಟು ದುಡಿದರು ಸರಿಯಾದ ಬೆಳೆ ಕೈಗೆ ಸಿಗಲಿಲ್ಲ. ಇದೇ ರೀತಿ ಎಷ್ಟು ವರ್ಷ ಅಂತ ಕಷ್ಟ ಪಡುತ್ತೀರಾ? ಅದಕ್ಕೆ ನಿಮ್ಮ ಜಮೀನನ್ನು ಪಿಆರ್ ಕಬಿ ಫ್ಯಾಕ್ಟರಿ ಕಟ್ಟಲು ಕೊಟ್ಟರೆ ಕೈ ತುಂಬ ಹಣ ಸಂಪಾದನೆ ಮಾಡಬಹುದು. ಆದರೆ ಫಲ ಮಾಡಿದ ಎಲ್ಲ ರೈತರಿಗೂ ಅದೇ ಕಂಪ್ನಿಯಲ್ಲಿ ಕೆಲಸ ಕೊಡುತ್ತಾರೆ. 1 ಎಕರೆಗೆ 10 ಲಕ್ಷದಂತೆ ಹಣ ಕೊಡುತ್ತಾರೆ. ಬೇಕಾದ್ರೆ ಇದಕ್ಕೆ ನಾನೇ ಜವಾಬ್ದಾರಿ. ಏನಂತೀಯ?
ನೋಡಿ ಗೌಡ್ರಿ, ನಾವಂತೂ ಬಡವರು ನಿಜ. ಆದ್ರೆ ಈ ಬಡವರ ಮೇಲೆ ನೀವು ಕರುಣೆ ತೋರಿಸಿ ಮನಸ್ಸು ಮಾಡಿದಿರಿ ಎಂದರೆ ಅದು ನಮ್ಮ ಒಳ್ಳೇದಕ್ಕೆ ತಾನೇ. ಅಯ್ಯ, ನಮ್ ಗೌಡ್ರ ಮನಸ್ಸಂದ್ರೆ ಏನದ್ ಮಾಡಿ ಪತ್ತ ಮನಿ ಹಾಲ್ ಇದ್ದಂಗ. ಈ ಕೆರಿ ನೀರಾಗರ ಹಾಕು, ಅಲ್ಲಿ ಇತ್ತಲಾಗಿರೋ ಹಾಲ್ನಾಗರ ಹಾಕ, ಎಲ್ಲ ಹಿಂಗ ಹೋಗ್ಕೋತೈತಿ. ನೋಡಿ ಗೌಡ್ರಿ, ನಾನು ಕಷ್ಟದಲ್ಲಿ ಶಾಲೆ ಕಲಿತರು ನನಗೊಂದು ಕೆಲಸನೂ ಸಿಗಲಿಲ್ಲ. ಇತ್ತ ಹೊಲದ ಕೆಲಸ ಮಾಡಿಕೊಂಡಿರಬೇಕೆಂದರೆ ಅದು ಆಗುತ್ತಿಲ್ಲ. ನೀವು ಹೇಳಿ ಹಾಗೆ ಎಕರೆಕ್ಕೆ 10 ಲಕ್ಷದಂತೆ ಹೊಲ ಮಾರುತ್ತೇನೆ. ಆದ್ರೆ ಅಂತ ಯಾಕೆ ಅರ್ಧಕ್ಕ ನಿಲ್ಲಿಸ್ತೀವ ಮೈಲಾರಪ್ಪ? ಏನ್ ಬೇಕಂತ ನೀನ್ ದೊಡ್ಡ ಬಾಯಿ ತೆಗೆದು ಹೇಳಲ್ಲ, ಅದನ್ನ ಕೊಡ್ತಾರ ನಮ್ ಗೌಡ್ರ. ಗೌಡ್ರೆ, ನೀವು ಬೆಲೆ ಕಟ್ಟಿದ ಪ್ರಕಾರ ನನ್ನ 4 ಎಕರೆ ಜಮೀನಿಗೆ 40 ಲಕ್ಷವಾಗುತ್ತದೆ. ಆದರೆ ಇದಕ್ಕೆ ನಾನು 10 ಲಕ್ಷ ಜೋಡಿಸಿ ಒಟ್ಟು 50 ಲಕ್ಷ ನಿಮಗೆ ಕೊಡ್ತೇನೆ. ನಿಮ್ಮ 4 ಎಕರೆ ಜಮೀನನ್ನು ನನಗೆ ಮಾರಾಟ ಮಾಡಿಬಿಡಿ. ನನ್ನ ಮನೆಗೆ ಬಂದು ಈ ಎಲ್ಲ ರಂಗಗಳು ಜಮೀನು ಖರೀದಿ ಮಾಡುವಷ್ಟು ಸೊಕ್ಕು ಬಂದಿದ್ದೇನೋ ನಿನಗೆ? ಮತ್ತೆ ಈ ಬಡ ರೈತರ ಜಮೀನಿನ ಮೇಲೆ ಕಣ್ಣು ಹಾಕಲು ನಿನಗೆ ಎಷ್ಟು ಸೊಕ್ಕು ಬಂದಿರಬಹುದು? ಬಂದ ನಮ್ಮ ಆಸ್ತಿಯನ್ನು ಹೊಂಚು ಹಾಕಿ ಹೊಡೆಯಲು ನೋಡುತ್ತಿರುವೆಯಲ್ಲ, ನಿಮಗೆಷ್ಟು ಧೈರ್ಯವಿರಬೇಕು? ಸುಮ್ಮನೆ ನಮ್ಮ ದಳಿ ಮಾತಿಗೆ ಒಪ್ಪಿಕೊಂಡು ಹೊರಟು ಹೋದರೆ ಸರಿ. ಇಲ್ಲದಿದ್ದರೆ ಅನ್ಯಾಯವಾಗಿ ಇದ್ದ ಒಂದು ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ. ಪ್ರಾಣ ಕಳೆದುಕೊಳ್ಳಲಿಕ್ಕೆ ನಾನೇನು ನಿಮ್ಮ ಅಪ್ಪನ ಆಸ್ತಿಯಲ್ಲಿ ತಿಂದು ಬೆಳೆದವನಲ್ಲ. ಇಡೀ ನಮ್ಮ ತಾಲೂಕಿಗೆ ಪ್ರಗತಿಪರ ರೈತನೆಂದು ಹೆಸರು ಮಾಡಿರುವ ರೈತನ ಮಗ ನಾನು. ನಿಮ್ಮ ಹಾಗೆ ಕಾದಿ ಬಟ್ಟೆ ಧರಿಸಿ ಪರರ ಮೇಲೆ ದಬ್ಬಾಳಿಕೆ ತೋರಿಸುವ ಕದೀಮರಲ್ಲ. ಏಕಾಚಿತ ಒಬ್ಬ ಮಾಮೂಲಿ ರೈತನಾಗಿ ತಾಲೂಕಿಗೆ ಹೆಸರು ಮಾಡಿರುವ ನಿನಗೆ ಎಷ್ಟು ಇರಬೇಕಾದ್ರೆ ಇನ್ನು ಇಡೀ ಕರ್ನಾಟಕದಲ್ಲಿ ಎಮ್ಮೆಲ್ಲ ಪದವಿಯನ್ನು ಗಿಟ್ಟಿಸಿಕೊಂಡು ನಿಮ್ಮಂತ ಬಡ ಕೊಂಡಿಗಳಿಗೆ ಅನ್ನ ಹಾಕುವ ಈ ಅನ್ನದಾತರಿಗೆ ಇನ್ನೆಷ್ಟು ಬೇಡ. ಅನ್ನ ಹಾಕುವ ಅನ್ನದಾತರೇ ನೀವು? ಅಲ್ಲಲೇ ಕಪಿ, ಅದೇ ಅನ್ನ ಹಾಕುವರ ಮನೆಗೆ ಕಣ್ಣು ಹಾಕುವ ಕದಿಮರು ನೀವು. ನಿಮ್ಮಂತ ನರ ಇಲ್ಲದ ನಾಯಿಗಳಿಗೆ ಹೊಟ್ಟೆ ತುಂಬ ಹಿಟ್ಟು ಹಾಕಿ ಅಧಿಕಾರದಿಂದ ಮೆರಿಲೆ ಕಚ್ಚಿದವರೇ ನಮ್ಮಂತ ರೈತರೆನ್ನುವುದು ಮಾತ್ರ ಮರಿಬೇಡ. ಸೊಕ್ಕಿನ ಕುಳ್ಳಿ ನನ್ನ ಮನೆಗೆ ಬಂದು ನನಗೆ ಸೊಕ್ಕಿನ ಮಾತಾಡೋಷ್ಟು ಸೊಕ್ಕು ಬಂದಿತ್ತೇನೋ ನಿನಗೆ? ಈ ರಾಜಕೀಯ ರಣರಂಗದಲ್ಲಿ ನನ್ನ ಹೆಸರು ಕೇಳಿದರೆ ಸಾಕು, ಇಡೀ ಸರ್ಕಾರ ಕಡೆಗಡೆಗಳ ನಡಿಗೆ ಹೋಗುತ್ತದೆ. ಅಂಥದ್ರಲ್ಲಿ ನನ್ನ ಸರಿಸಮನಿತ್ತು ಮಾತಾಡೋಷ್ಟು ದೊಡ್ಡವನಾಗಿ ಬಿಟ್ಟಿಯಾ ಬಡವ? ಅಲ್ಲಲೇ ತಮ್ಮ, ನಮ್ಮ ದನಿಯಾರ ಮನೆಗೆ ಬಂದ ನಮ್ಗೆ ಇಷ್ಟೆಲ್ಲ ಮಾತಾಡ್ತಿ ಅಂದ್ರ ಮುಂದೆ ನಿನ್ ಜೀವನ ಬಾಳ ಕಷ್ಟ ಆಕತ್ಲೆ ತಮ್ಮ. ಅಲ್ಲಪ್ಪ, ಗುದ್ದಿ ಗುದ್ದಂತಪ್ಪನ ಎದಕ್ ಸುಚ್ಕೋತಿದಿ? ಸುಮ್ಮನೆ ನಮ್ ಗೌಡ್ರ ಮಾತಿಗೆ ಒಪ್ಕೊಂತ ಅಪ್ಪ ಅಂತವ್ರ ಕಾಲಿಗೆ ಬಿದ್ದ ನಿಮ್ ಅಡಿಗೆ ಮನ್ಯಾಗ ಹೊಕ್ಕೊಂಡ್ ಕುಂಡ್ರೋಗ. ಮೈಲಾರಿ, ನಿಮ್ಮ ಹೊಲವನ್ನು ಹೇಗೆ ಖರೀದಿ ಮಾಡಬೇಕೆಂದು ನಮ್ಮದನಿಗೆ ಚೆನ್ನಾಗಿ ಗೊತ್ತು. ಅವರು ಕೋಪಗೊಂಡು ನನಗೆ ಅಪ್ಪಣೆ ಕೊಡೋ ಅಷ್ಟರಲ್ಲಿ ನೀನು ಇಲ್ಲಿಂದ ಹೊರಟು ಹೋದರೆ ಸರಿ. ಇಲ್ಲದಿದ್ದರೆ ಹಸಿದುಕೊಂಡಿರುವ ಈ ನನ್ನ ಕೊಟ್ಟಿಗೆ ರಕ್ತದಾಹವನ್ನು ತೀರಿಸಬೇಕಾಗುತ್ತದೆ. ಯಾಚಾರ ಏ ಬಚ್ಚ ನನ್ನ ಮಗನೇ, ನೀವು ಕರೆದಾಗಲೆಲ್ಲ ಬರುವುದಕ್ಕೆ, ಹೋಗು ಎಂದಾಗ ಹೋಗುವುದಕ್ಕೆ ನಾನೇನು ನಿನ್ನ ಹಾಗೆ ಎಂಜಲ ತಿನ್ನುವ ನಾಯಿ ಎಂದು ತಿಳಿದಿರುವೆಯಾ? ಓ ಅಧಿಕಾರಿ, ನೀನ್ ಎಷ್ಟೇ ಕಷ್ಟಪಟ್ಟು ಹೋರಾಡಿದರು ನಮ್ಮೂರಿನ ಈ ರೈತರ ಜಮೀನನ್ನು ನಿನ್ನ ವಶಕ್ಕೆ ಬಿಟ್ಟು ಕೊಡಲಾರೆನು. ಸುಮ್ಮನೆ ಬಂದ ದಾರಿಗೆ ಸುಂಕವಿಲ್ಲವೆಂದು ತಿಳಿದು ಇಲ್ಲಿಂದ ಕಾಲ್ ಕಿತ್ತರೆ ಸರಿ. ಇಲ್ಲದಿದ್ದರೆ ಇದೇ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೀಯಾ? ಹುಷಾರ್. ಫಾರ್ಮರ್, why did you struggle about land and land? You have only knowledge but not experience. You should sell your land to me. Land full of money go from here. No. You me officer, mind your language. You don't come tell to me about knowledge. Why do you know India? Why? This is your India. Mind it. Mind it. ಆಫೀಸರ್, ರೈತನ ಮಾತ್ರಕ್ಕೆ ಅವನಿಗೆ ಇಂಗ್ಲಿಷ್ ಬರುವುದಲ್ಲ ತಿಳ್ಕೊಂಡಿದ್ದು ಅದು ನಿನ್ನ ಮುಟ್ಟಾಳತನ. ನಿನಗೆ ಇಂಗ್ಲಿಷ್ ಮಾತಾಡೋದಕ್ಕೆ ಮಾತ್ರ ಗೊತ್ತು.
ಇದೇ ನಮ್ಮ ಭಾರತ ದೇಶಕ್ಕೆ ಪ್ರಪ್ರಥಮವಾಗಿ ಇಂಗ್ಲಿಷ್ ಶಿಕ್ಷಣವನ್ನು ಕ್ರಿಸ್ತಶಕ 1835ರಲ್ಲಿ ಜಾರಿಗೆ ತಂದವನು ಲಾರ್ಡ್ ನೇಕಾಲ್ ಎಂದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಆದ್ರೆ ಇಂದಿನ ಯುಗದಲ್ಲಿ ಕನ್ನಡಕ್ಕಿಂತ ಇಂಗ್ಲಿಷಿಗೂ ಹೆಚ್ಚು ಬೆಲೆ ಕೊಡುತ್ತಾರಲ್ಲ, ಅದು ನಿಂಗೆ ಗೊತ್ತಾ? ಅಧಿಕಾರಿ, ಕಲಿಯೋಕೆ ಕೋಟಿ ಭಾಷೆ ಇದ್ದರು ಆಡೋಕೆ ಒಂದೇ ಭಾಷೆ, ಅದೇ ಈ ಮಣ್ಣಿನ ಕನ್ನಡ ಭಾಷೆ. ಇದೇ ನಮ್ಮ ನಾಡಿಗೆ 8 ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟ ನಮ್ಮ ರಾಷ್ಟ್ರಕವಿ ಕುವೆಂಪು, ದಾರಾ ಬೇಂದ್ರೆ, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ್ ಶಾಂಗರ್, ಯುಕ್ರು ಗೋಕಾಕ್, ಇವರ ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ್ ಕಂಬಾರ್ ಇಂಥ ಮಹಾನ್ ವ್ಯಕ್ತಿಗಳು ಹುಟ್ಟಿದ್ದು ಇದೇ ಕನ್ನಡ ನಾಡಿನಲ್ಲಿ. ನೀನು ಹುಟ್ಟಿದೆ ಮೊದಲು ಕನ್ನಡ ಭಾಷೆಯನ್ನು ಪ್ರೀತಿಸುವ ಕಲಿತುಕೋ, ಆಗ ನಿನಗ ವೀರ ಕನ್ನಡಿಗ ಎಂದು ಬೆಲೆ ಕೊಡುತ್ತಾರೆ. ವೀರ ಕನ್ನಡಿಗರ ಮರಿ ಮೊಮ್ಮಗನೇ, ಭಾಷೆ ಬಗ್ಗೆ ಭಾಷಣ ಮಾಡಲು ನಿಮ್ಮನ್ನು ಕರೆಸಿಲ್ಲ. ಸುಮ್ಮನೆ ನಿಮ್ಮ ಹೊರವನ್ನು ಕೊಡುವುದಕ್ಕೆ ಒಪ್ಪಿಕೊಂಡು ಹೋದರೆ ಸರಿ, ಇಲ್ಲದಿದ್ದರೆ ಇದೇ ನನ್ನ ರಾಜಕೀಯ ಕೈವಾಡದಿಂದ ನಿನ್ನ ಜಮೀನನ್ನು ಖರೀದಿ ಮಾಡಿ ಅದೇ ಜಾಗದಲ್ಲಿ ಕಾರ್ಖಾನೆಯನ್ನು ಕಟ್ಟದಿದ್ದರೆ ನನ್ನ ಹೆಸರು ನಮ್ಮೆಲ್ಲ ರಂಗೇಗೌಡನೇ ಅಲ್ಲ. ರಂಗೇಗೌಡ, ಹೋಗುವ ಮುನ್ನ ಒಂದು ಮಾತು ಹೇಳ್ತೇನೆ, ನೆನಪಿನಲ್ಲಿಟ್ಟುಕೋ. ನೀನು ಈ ಕಾಗಿ ಬಟ್ಟೆ ತೊಟ್ಟುಕೊಂಡು ಪರರ ಹೆಣ್ಣಿನ ಮೇಲೆ ನಿನ್ನ ಕಾಮದ ಕಣ್ಣು ಹಾಕಿದರೆ ನಿನಗೆ ಭೋಗಿ ಎನ್ನುತ್ತಾರೆ. ಮತ್ತೆ ಇದೇ ಓಟು ಕೊಟ್ಟ ಪ್ರಜೆಗಳಿಗೆ ಸ್ವಚ್ಛಂದ ಬಡಬಗ್ಗರಿಗೆ ನೀನು ಸಹಾಯ ಮಾಡಿದರೆ ನಿನಗೆ ತ್ಯಾಗಿ ಎನ್ನುತ್ತಾರೆ. ಮತ್ತೆ ಇದೇ ಕಾದಿ ಬಿಚ್ಚಿ ಕಾವಿ ಹಾಕಿಕೊಂಡು ಸಮಾಜ ಸೇವೆ ಮಾಡಿದರೆ ನಿನಗೆ ಯೋಗಿ ಎನ್ನುತ್ತಾರೆ. ಆದರೆ ಇಡೀ ನಮ್ಮ ರಾಷ್ಟ್ರಕ್ಕೆ ಬೆನ್ನೆಲುಬಾಗಿ ನಿಂತುಕೊಂಡು 3 ಹೊತ್ತು ಊಟ ಹಾಕುತ್ತಿರುವ ನಮ್ಮಂತ ರೈತರಿಗೆ ನೇಗಿಲ ಯೋಗಿ ಅನ್ನುತ್ತಾರೆ ಅನ್ನೋದು ಮಾತ್ರ ಮರಿಬೇಡ. ಮಿಸ್ಟರ್ ರಂಗೇಗೌಡ, ಹೋಗುವ ಮುನ್ನ ಒಂದು ಮಾತು ಹೇಳ್ತಾನೆ, ನೆನಪಿನಲ್ಲಿಟ್ಟುಕೋ. ನೀನು ಈ ಕಾದಿ ಬಟ್ಟೆ ತೊಟ್ಟುಕೊಂಡು ನಿಮ್ಮಂತ ಕದಿಮರಿಗೆ ನಮ್ಮಂತ ಜನರು ಕೊಟ್ಟ ಅಧಿಕಾರ 5 ವರ್ಷ ಮಾತ್ರ. ಆದರೆ ಸಿಡಿಲಿನ ಆರ್ಭಟಕ್ಕೆ ಹೆದರದೆ ನಮ್ಮಂತ ರೈತರಿಗೆ ಆ ಬ್ರಹ್ಮ ಕೊಟ್ಟ ಅಧಿಕಾರ ಲೋಕ ಪ್ರಳಯವಾಗುವ ತನಕ ನೆನಪಿನಲ್ಲಿಟ್ಟುಕೋ. ಪ್ರಳಯ ಹೋಗು ಕಪಿ ಹೋಗು. ಈ ಪ್ರಯಾಣಿಕರ ಪವಾಡ ಆ ಪುರುಷರಿಗೆ ಸಿಕ್ಕಿಲ್ಲ ಎಂದಾಗ ಇಲ್ಲಿನ ನರ ಕುಂಡಿಗಳಿಗೆ ಅದೇಗೆ ತಿಳಿಯಬೇಕು. ಮೈಲಾರಿ, ನಿನ್ನ ಪಾಪದ ಕೂಡ ತುಂಬಿ ತಿಳುಕುತ್ತಿದೆ ಎಂದು ಎಂದು ಈ ರೀತಿ ಬೋರ್ಗಿರುತ್ತಿರುವೆ ಅಲ್ಲ. ಇದು ಅಂತ್ಯ ಅಲ್ಲ ಮಗನೇ, ಆರಂಭದ ಮಹಾಯುದ್ಧ. ಈ ಯುದ್ಧದಲ್ಲಿ ಗೆದ್ದು ಅದೇಗ ಬದುಕುತ್ತೆ ಮಗನೇ, ಬದುಕು. ಬಲರಾಮ, ಇವನ ಬೇರೆ ಕಬ್ಬಲು ಬೆಳೆಯನ್ನು ನಮ್ಮ ಫ್ಯಾಕ್ಟರಿಗೆ ತಂದರೆ ಅದನ್ನು ವಾಪಸ್ ಕಳಿಸಿಬಿಡು. ಮುಂದೆ ಎಲ್ಲಿ ಮಾರುತ್ತಾನೆ ಮಾರಿಕೊಳ್ಳಲಿ. ಇಲ್ಲಿ ಬಂದ ರೈತ ಪರಿಸಂತೆ ಮುಂದಿನ ಕೆಲಸ ಅದೇ ರೀ ದಣಿ, IBO ಮೀಟಿಂಗ್ ಐತೆ, ಅಲ್ಲಿಗೆ ಹೋಗೋಣ ನಡ್ರಿ. ಆಯ್ತು ನಡ್ರಿ, ಹೋಗೋಣ.